ಆನಂದ ಪರಮಾನಂದ ಪರಮಾನಂದ 30 ಡ್ಯೂಟಿ ಮುಗಿಸ್ಕೊಂಡು 2000 ಜೋಬಗ್ ಬಿಟ್ಕೊಂಡು ಮನೆಗೆ ಬಂದ ಅಂತ ಸಾಂಗ್ ಆಡ್ತಾಳ ನಮ್ಮ ಅವ್ವ ಇವಾಗ. ಎಲ್ಲರಿಗೂ ನಮಸ್ಕಾರ ಕನ್ನಡವು. ಬನ್ನಿ ಇವತ್ತಿನ ದಿನ ಹೆಂಗಿದೆ ಅಂತ ನೋಡೋಣ. ಹೋದ ವಾರದಲ್ಲಿ ನೋಡಿದ್ರೆ 30 ಬಾಡಿಗೆ 30 ದಿನ ಯೂಟ್ಯೂಬ್ ವಿಡಿಯೋ ಅಂದ್ಬಿಟ್ಟು ಚಾಲೆಂಜ್ ತಗೊಂಡ ನೋಡಿದ್ರೆ ಇನ್ಸರ್ಟಿವ್ರೇ ಎತ್ಬಿಟ್ಟವನ ಇವರು. ಟಾರ್ಗೆಟೇ ಇಲ್ಲ, ಏನಿಲ್ಲ, ಹಂಗಿನೂ ಓಡಿಸ್ಬೋದು. ಟಾರ್ಗೆಟ್ ಇದ್ರೆ ಚೆನ್ನಾಗಿರ್ತದೆ. ಅದು ಎಷ್ಟೋ 200-300 ರೂಪಾಯಿ ಆಗ್ಲಿ. ಟಾರ್ಗೆಟ್ ಇಲ್ಲ ಅಂದ್ರೆ ಒಂಥರ ಬೇಜಾರಾಗ್ಬಿಡುತ್ತೆ ಬಾಡಿಗೆ ಓಡ್ಸಕ್ಕೆ. ಬನ್ನಿ ಇವತ್ತಿನ ದಿನ ಹೆಂಗಿದೆ ಅಂತ ನೋಡೋಣ. ಅದೇನ್ ದಬಾಗ್ತೀಯ ನಾನು ನೋಡ್ತೀನಿ. ಓಲಿ ಈ ವಾರದಲ್ಲಿ 2 ದಿನ ವಿಡಿಯೋ ಕೊಡಕ್ ಆಗಿಲ್ಲ. ಏನಪ್ಪಾ ಅಂದ್ರೆ ಸ್ವಲ್ಪ ಕೆಲಸ ಇತ್ತು, ಮಕ್ಳಿಗೆ ಹುಷಾರಿರ್ಲಿಲ್ಲ, ಅಜ್ಜಿಗೆ ಫ್ಯಾಮಿಲಿದೂ ಎಲ್ಲ ನೋಡ್ಬೇಕಲ್ಲ. ಬರೀ ವಿಡಿಯೋ ಮಾಡ್ಕೊಂಡ್ ಕುತ್ಕೊಂಡ್ರೆ ಓಡಲ್ಲ ಪಿಕ್ಚರ್. ಮನೆದ್ರು ನೋಡ್ಬೇಕೆಲ್ಲ. ಆಮೇಲೆ ತುಂಬಾ ಜನ ಕೇಳಿದ್ರಿ ನಿಮ್ದು ಇನ್ಕಮ್ ಏನು, ಏನಿಲ್ಲ ಅಣ್ಣ, ಇನ್ಕಮ್ ಆಟೋನೇ ನನ್ನ ಇನ್ಕಮ್. ಆಟೋ ಓಡಿಸೋದೇ ನನ್ನ ಇನ್ಕಮ್, ಅದ್ಬಿಟ್ಟು ಬೇರೆ ಏನಿಲ್ಲ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀನಿ. ಏನಪ್ಪಾ ಅಂದ್ರೆ ದುಡಿಯೋದನ್ನೆಲ್ಲ ನಾನು ಆಗ್ತಾ ಇಲ್ಲ. ಅಷ್ಟು ದುಡಿಯೋದನ್ನೆಲ್ಲ ನಾನು ಇಷ್ಟು ದುಡಿತೀನಿ ಅಷ್ಟು ದುಡಿತೀನಿ ಅಂತ ಆಗ್ತಾ ಇಲ್ಲ. ಬರೀ ನಾರ್ಮಲ್ ನನ್ನ ಜೀವನ ನಾನು ಆಗ್ತಾ ಇದ್ದೀನಿ, ದುಡಿಯೋದನ್ನೆಲ್ಲ ಆಗ್ತಾ ಇಲ್ಲ ಅಷ್ಟೇ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಆಟೋನೇ ಇನ್ಕಮ್, ಆಟೋ ಬಿಟ್ಟು ಬೇರೆ ಏನಿಲ್ಲ. ಓಕೆ ಬರ್ರಪ್ಪ, ಇವತ್ತಿನ ದಿನ ಹೆಂಗೈತೆ ಅಂತ ನೋಡ್ಬಿಡೋಣ. ಮದಪ್ಪ ಗಣೇಶ ಕಾಪಾಡ್ಬಿಡಪ್ಪ. ಪಿಕಪ್ ಬಂದೈತೆ, ಬಂದು ನಿಂತ್ಕೊಂಡಿದೀನಿ. ಏನಾಯ್ತು ಏನ್ ಕತೆ? ಇದಕ್ಕಿದ್ದಂಗೆ ಇನ್ಸೆಂಟಿವ್ನೇ ಹೋಗ್ಬಿಟ್ಟೈತೆ. ನಿನ್ನೆ ರಾತ್ರಿ ಬೇರೆ ಮಳೆ ಹೊಡೆದೈತೆ. ಬೆಂಗಳೂರಲ್ಲಿ ತಣ್ಣಗೈತೆ ಗುರು. ನೋಡೋಣ ಬಾಡಿಗೆ ಬರುತ್ತಾ ಇಲ್ವಾ ಅಂದ್ಬಿಟ್ಟು. ಬೈಕ್ ಟ್ಯಾಕ್ಸಿ ಬೇರೆ ಕ್ಲೋಸ್ ಆಗೈತಂತೆ. ಬಾಡಿಗೆ ಬರುತ್ತಾ ಇಲ್ವಾ ನೋಡೋಣ. ಕ್ಲೋಸ್ ಆಗೈತೆ ಅಂತಾರೆ. ಹಂಗೆ ಓಡಿಸೋರು ಓಡಿಸ್ತಾ ಇರ್ತಾರೆ, ಮಾಡೋರು ಮಾಡ್ತಾ ಇರ್ತಾರೆ. ಬಡವ್ರಿಗೆ ಮಾತ್ರನೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ. ಈ ಕೋಟಿಗೆ ಬದುಕೋ ಕಂಪನಿಗಳಿಗೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಇರಲ್ಲ. ಯಾವಾಗಿಂದ ನಾವು ಕ್ಲೋಸ್ ಆಗೈತೆ ಅಂದ್ಬಿಟ್ಟು 4ರಿಂದ 5 ವರ್ಷ ಎಳ್ದಾಕ ಬಂದವ್ರೆ. ಇವಾಗ ಏನ್ ಕ್ಲೋಸ್ ಆಯ್ತದೆ, ಏನ್ ಕತೆ ನೋಡೋಣ. ಸದ್ಯಕ್ಕ ನಮ್ ಜೀವನ ನಾವು ನೋಡೋಣ ಬನ್ನಿ. ನಾನು ಅನ್ಕೊಂಡಿದ್ದೆ ಬೈಕ್ ಟ್ಯಾಕ್ಸಿ ಕ್ಲೋಸ್ ಆಗ್ಬಿಟ್ಟೈತೆ ಅಂತ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಾ ಇದ್ಯಾ? ಅದು ಬೇರೆ ಸ್ಟೇಟ್ ಗಾಡಿ, ಅದೇ ಬೇಜಾರಾಗೋಗೋದು. ಗೊತ್ತಾಯ್ತಾ? ಬೈಕ್ ಟ್ಯಾಕ್ಸಿ ಕ್ಲೋಸ್ ಆಗಿದೆ ಅಂತಾರೆ, ಕ್ಲೋಸ್ ಆಗಿಲ್ಲ, ಓಡಿಸ್ತಾನೆ ಇದ್ದಾರೆ. ಅದು ಬೇರೆ ಸ್ಟೇಟ್ ಗಾಡಿ, ಅದು TN ನೋಡಿದ್ರಲ್ವಾ? ಸುಮ್ನೆ ಹಾಕ್ಬಿಟ್ರೆ ಬೇಜಾರಾಗ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲ. ನಮಸ್ಕಾರ, ಕ್ಲೋಸ್ ಆಗಿದೆ ಅಂತಾನೆ ನಾನು ಅನ್ಕೊಂಡಿದ್ದೆ. ಇಲ್ಲ, ಹೊಡಿಯೋರು ಹೊಡಿತಾನೆ ಅವ್ರೆ. ಏನ್ ಹೇಳೋದು? ಅದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಏನಿದ್ರು ಬಡವ್ರಿಗೆ ಬಗ್ರಿಗೆ ಮಾತ್ರನೇ. ಕೋಟಿಗೆ ಬದುಕೋ ಕಂಪನಿಗಳಿಗೆಲ್ಲ. ನೋಡ್ರಿ, ಯಾವ್ದೋ TR ಗಾಡಿ ಇರೋದು ಕಾಣಿಸ್ತಾ ಇದೆಯಾ? ಕರೆಕ್ಟ್ ಆಗಿ ಬಂದ್ಬಿಟ್ಟೆ ನೋಡಪ್ಪ ನೀನು. ಯಾವ್ದೋ TR TN ಏನೋ ಗಾಡಿ, ಅದು ಔಟ್ ಆಫ್ ಸ್ಟೇಟ್ ಗಾಡಿ. ಅದು ಓಡಿಸೋದು ಬೈಕ್ ಟ್ಯಾಕ್ಸ್. ಇದೇ ಪ್ರಾಬ್ಲಮ್ ಮೇನ್. ಬನ್ನಿ ನಮ್ಮ ಮನೆ ಬರೋ ನಾವು ನೋಡವ. ಇನ್ನು ಕ್ಲೋಸ್ ಆಗಿಲ್ಲ. ಇವ್ರು ಬಂದ್ಬಿಟ್ಟು ನಮ್ಮ ಸ್ನೇಹಿತರು ನನ್ನ ಇಷ್ಟದಲ್ಲೆಲ್ಲ ನೋಡ್ತಾರೆ. ಅವ್ರ ಹತ್ರ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ಸ್ಬಿಟ್ಟು ಟೀ ಕುಡಿಯೋಣ ಅಂದ್ರು. ಇಲ್ಲ ಬ್ರದರ್ ಡ್ಯೂಟಿ ಇದೆ ಅಂದೆ. ಸರಿ ಅಣ್ಣ ಅಂದ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಆ ಕಡೆ ಹೋದ್ರು, ನನ್ನ ಪಾಡಿಗೆ ನಾನು ಈ ಕಡೆ ಬಂದೆ. ಇನ್ನೇನ್ ಬೇಕು ಗುರು ಜೀವನದಲ್ಲಿ? ಇವತ್ತಿನ ದಿನದಲ್ಲಿ ನಮ್ ಸ್ವಂತದವ್ರು ಅಂದ್ರೆ ಬ್ಲಡ್ ರಿಲೇಶನ್ಶಿಪ್ ಇರೋರೆ ರೋಡಲ್ಲಿ ಸಿಕ್ಕಿದಾಗ ಎಲ್ಲ ಮುಂದೆ ಸಿಕ್ಕಿದಾಗ ಮಾತಾಡಲ್ಲ ನೆಟ್ಗೆ. ಅಂತದ್ರಲ್ಲಿ ನಾವು ಅಣ್ಣ ತಮ್ಮದಿರು ಜಸ್ಟ್ ಇನ್ಸ್ಟಾದಲ್ಲಿ ಫೇಸ್ಬುಕ್ ಅಲ್ಲಿ ನನ್ನ ನೋಡ್ತಾ ಇರ್ತಾರೆ. ಅದೇ ಖುಷಿಗೆ ನನ್ ಗಾಡಿ ಸಿಕ್ಕಿದೆ ಬಂದ್ಬಿಟ್ಟು ಅಣ್ಣ ಏನಣ್ಣ ಸಮಾಚಾರ, ಬನ್ನಿ ಅಣ್ಣ ನಾಷ್ಟ ಮಾಡೋಣ, ತಿಂಡಿ ಮಾಡೋಣ, ಊಟ ಮಾಡೋಣ ಅಂತೆಲ್ಲ ಕರೀತಾರೆ. ಎಲ್ಲಾರ್ಗು ಬ್ರದರ್ ಅಂತ ಕೊಯ್ಯೋದು, ಬ್ರದರ್ ಅಂತ ಕೊಯ್ಯೋದು. ಅದೇ ಒಂದು ಖುಷಿ. ಸೋಷಿಯಲ್ ಮೀಡಿಯಾದಿಂದ ನಾನು ಏನ್ ಸಂಪಾದನೆ ಮಾಡಿದ್ನೋ ಇಲ್ವೋ ಗೊತ್ತಿಲ್ಲ. ನನ್ನ ಇಷ್ಟಪಡೋ ನಮ್ಮ ಅಣ್ಣ ತಮ್ಮದಿರ್ನಂತೂ ಸಂಪಾದನೆ ಮಾಡ, ಅದೊಂದು ಖುಷಿ. ನನ್ನ ಜೊತೆಲಿ ಒಂದ್ ಟೀಮ್ ಇದೆ. ಯಾವ ತರ ಸೆನ್ಸಾರ್ ಬೋರ್ಡ್ ಅಂದ್ರೆ ಅದು ಇಲ್ಲೋಡಿ. ಇದು ಅಮೆಜಾನ್ ಅವ್ರ ಐಡಿಲಿ ನಿನ್ನೆ 21 ಅವರ್ ಹಿಂದೆ ಒಂದ್ ಪೋಸ್ಟ್ ಹಾಕವ್ರೆ. ಓಕೆನ್ರಾ? ಇದ್ರಲ್ಲಿ ಸರಿಗಮಪ ಆಡ್ತಾ ಹೋಗ್ತಾರೆ ಇವರು. ಅಂದ್ರೆ ಇದೊಂದು ಅಮೆಜಾನ್ ಮ್ಯೂಸಿಕ್ ಅಂತ ಒಂದು ಅಪ್ಲಿಕೇಶನ್ ಲಾಂಚ್ ಆಗ್ತಾ ಇದೆಯಂತೆ. ಅದ್ರದ್ದು ಸರಿಗಮಪ ಆಡೋ ಮುಖಾಂತರ ಆಪ್ ನ ಲಾಂಚ್ ಮಾಡ್ತಾ ಇದಾರೆ. ಅದ್ರಲ್ಲಿ ಹಿಂದಿನೂ ಆಡ್ತಾರೆ, ತೆಲುಗು ಆಡ್ತಾರೆ, ತಮಿಳ್ ಆಡ್ತಾರೆ. ತಮಿಳ್ ಹಾಡುಗಳನ್ನ ಆಡ್ತಾರೆ, ಹಿಂದಿ ಹಾಡುಗಳನ್ನ ಆಡ್ತಾರೆ, ತೆಲುಗು ಹಾಡುಗಳನ್ನ ಒಂದೊಂದು ಆಡ್ತಾರೆ. ಆದ್ರೆ ಕನ್ನಡ ಆಡಲ್ಲ. ಅದನ್ನ ನಮ್ ಮಚ್ಚ ಕಳಿಸ್ಬಿಟ್ಟಿರೋದು. ಮಚ್ಚ ನೋಡೋ, ಈ ನನ್ನ ಮಕ್ಳು ಈ ತರ ದೋಖಾ ಮಾಡವ್ರೆ. ಅಮೆಜಾನ್ ಮ್ಯೂಸಿಕ್ ಅವರು ಈ ತರ ಒಂದು ಆಡ್ ಮಾಡವ್ರೆ. ಅವ್ರು ಸರಿಗಮಪ ಆಡ್ಕೊಂಡು ಹೋಗೋ ಮುಖಾಂತರ ಆ ಆಪ್ ನ ಲಾಂಚ್ ಮಾಡೋ ತರ ಒಂದು ಅಡ್ವರ್ಟೈಸ್ಮೆಂಟ್ ಮಾಡವ್ರೆ ಅಮೆಜಾನ್ದು. ಆದ್ರೆ ಅವ್ರು ಆಡ್ತಾ ಇರೋ ಹಾಡಲ್ ಕನ್ನಡದಿಲ್ಲ ಅಂತ ಹಾಕವನೆ. ಹೆಂಗವ್ರೆ ನೋಡ್ದ? ಎಲ್ಲೆಲ್ಲಿ ಏನೇನ್ ತಪ್ಕೊಂಡು ಹಿಡಿತಾರೆ ನೋಡ್ರಿ ನಮ್ ಬಾಯ್ಸಿಗಳು. ಬನ್ನಿ ಒಂದ್ ಡ್ಯೂಟಿ ಹೊತ್ಕೊಂಡಿದೀನಿ, ಅದ್ರ ಬಗ್ಗೆ ಮಾತಾಡೋಣ, ನೋಡೋಣ. ಇಲ್ಲ ಕ್ವಿಟ್ ಮಾಡ್ಬಿಡೋಣ. ಗುರು ಇಷ್ಟೊತ್ತೇನ್ ಹೇಳಿದ್ನಲ್ವಾ ಅಮೆಜಾನ್ ಮ್ಯಾಟ್ರು, ಅದನ್ನ ಅವನು ಹೇಳಿಲ್ಲ ನನ್ಗೆ. ಯಾರೋ ನನ್ ಮಚ್ಚ ಕಳ್ಸಿದ ಗೊತ್ತಾ? ಅವ್ನ್ ಜಸ್ಟ್ ಬೇಕಾದ್ರೆ ಈ ವಿಡಿಯೋ ಹಿಂದ್ಗಡೆ ಹೋಗ್ಬಿಟ್ಟು ನೋಡ್ಕೊಳ್ಳಿ. ಅವ್ನ್ ಜಸ್ಟ್ ಕಳ್ಸವನೆ ಅಷ್ಟೇ. ನನ್ ಫ್ರೆಂಡ್ಸು ಸುಖ ಸುಮ್ನೆ ಇನ್ಸ್ಟಾದಲ್ಲಿ ರೀಲ್
ಆಗ್ಲಿ ಯಾವ್ದೋ ಒಂದು ಪೋಸ್ಟ್ ಆಗ್ಲಿ ಇಲ್ಲ ವಾಟ್ಸಪ್ ಅಲ್ಲಿ ಮೆಸೇಜ್ ಆಗ್ಲಿ ಇಲ್ಲ ಸುಮ್ನೆ ಫೋನ್ ಮಾಡೋದಾಗ್ಲಿ ಮಾಡೋದಿಲ್ಲ. ಆಯ್ತು, ಆಮೇಲೆ ಸುಮ್ನೆ ಮಾಡ್ಬಿಡ್ತಾರೆ. ಮಾಡ್ಬಿಟ್ಟು ಅವ್ರ ಏನ್ ಹೇಳಕ್ಕೂ ಹೋಗಲ್ಲ. ಒಟ್ನಲ್ಲಿ ಏನೋ ತಪ್ಪು ಐತೆ ನೋಡ್ಕೊಳಪ್ಪ ಅಂತ ಅಂದ. ನಾನು ಅದನ್ನ ಕ್ಲೀನ್ ಆಗಿ ಎಲ್ಲ ಫುಲ್ ಆಗಿ ನೋಡಿದ್ಮೇಲೆ ಅದೇ ಪ್ರಾಬ್ಲಮ್. ಅದು ಅಮೆಝಾನ್ ಮ್ಯೂಸಿಕ್ ಅಂತ ಒಂದು ಅಪ್ಲಿಕೇಶನ್ ಲಾಂಚ್ ಆಗ್ತಾ ಇದೆ. ಅದ್ರ ಬಗ್ಗೆ ಆಡ್ ಮಾಡಿದ್ದಾರೆ. ಮ್ಯೂಸಿಕ್ ಅಂದಾಗ ಇವ್ರು ಏನ್ ಮಾಡ್ತಾರೆ, ಫ್ರೆಂಡ್ಸ್ಗಳು ಎಲ್ಲಾರನ್ನು ಸರಿಗಮಪ ಆಡ್ತಾ ಆ ಅಪ್ಲಿಕೇಶನ್ ಬಗ್ಗೆ ಆಡ್ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ಕಾ ಬಂದಾಗ ಸಾ ಬಂದಾಗ ತೆಲುಗು ಸಾಂಗು ತಮಿಳ್ ಸಾಂಗ್ ಕೂಡ ಆಡ್ತಾರೆ. ಯಾರೋ ಸರಿಗಮಪ ಆಡ್ದವರು ಕಾ ಕೊಡ್ತಾರೆ. ಕಾ ಕೊಟ್ಟಾಗ್ಲೇ ಕರೆಕ್ಟ್ ಆಗಿ ಟಿಕ್ 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 1 ಟಿಕ್ 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 2 ಟಿಕ್ 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 3 ಅಂದ್ಬಿಟ್ಟು ಎಂಡ್ ಮಾಡ್ಬಿಡ್ತಾರೆ. ಆಡ್ನೇ ಎಂಡ್ ಮಾಡ್ಬಿಡ್ತಾರೆ. ಕಾರಣ ಏನಪ್ಪಾ ಅಂದ್ರೆ ಕಾ ಐತಾ ಇಲ್ವಾ ನೀವೇ ಹೋಗ್ಬಿಟ್ಟು ನೋಡ್ಕೊಳ್ಳಿ ಅಂತನ ಇಲ್ಲ ಏನಿದು ಒಂದು ಗೊತ್ತಿಲ್ಲ. ಇದೇ ಮ್ಯಾಟ್ರ್ ನಮ್ಮ ಅಚ್ಚಾಕ್ ನನಗೆ ಆ ಪೋಸ್ಟ್ ನ ಕಳ್ಸೋದಕ್ಕೆ. ನೋಡೋಣ ಹಂಗೆ ಏನಿದ್ರೆ ಫುಲ್ ಅಮೆಜಾನ್ ನನ್ನ ಹತ್ರ ಏನೇನೈತೆ ಎಲ್ಲ ಅನ್ಇನ್ಸ್ಟಾಲ್ ಮಾಡಕ್ ಬಿಡೋದು. ಕನ್ನಡ ಸಾಂಗ್ಗಳು ಅಮೆಜಾನ್ ಮ್ಯೂಸಿಕ್ ಅಲ್ಲಿ ಇಲ್ಲ ಅಂದ್ರೆ ಏನಂತೀರಾ? ಯಾವ್ಯಾವ್ದು ಅಮೆಜಾನ್ ಪೇ ಇಂದ ಹಿಡ್ಕೊಂಡು ಶಾಪಿಂಗ್ ಇಂದ ಹಿಡ್ಕೊಂಡು ಎಲ್ಲ ಒಂದ್ ಸೈಡ್ ಇಂದ ಅನ್ಇನ್ಸ್ಟಾಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತು ಬೈಕ್ ಟ್ಯಾಕ್ಸಿ ಇಲ್ಲ ಗುರು, ಪರವಾಗಿಲ್ಲ, ಡ್ಯೂಟಿಗಳು ಆಯ್ತಾವೆ, ಮಾಡ್ತಾ ಇದ್ದೀನಿ. ಡ್ಯೂಟಿ ಮಾಡೋಣ. ಚೆನ್ನಾಗಿ ಬಾಡಿಗೆ ಬರ್ತಾ ಐತೆ, ಹೊಡಿಯೋಣ ಅಂತ ಕಚ್ಕೊಂಡ್ ಕುತ್ಕೊಂಡಿರ್ತೀವಿ. ತಕ್ಕಂತ ಇವ್ರದ್ದು ಬಂದ್ಬಿಡ್ತದೆ ಗುರು. ಬಿಟ್ಬಿಟ್ಟು ಬರ್ಬೇಕು ಇಲ್ಲ ಕರ್ಕೊಂಡ್ ಬರ್ಬೇಕು, ಎರಡ್ರಲ್ಲಿ ಒಂದ್ ಇರುತ್ತೆ ಅಷ್ಟೇ. ಈಗ ಬಿಟ್ಬಿಟ್ಟು ಹೋಗಿ ಒಂದ್ ಟೀ ಕುಡ್ದು ಇವ್ರನ್ನ ಬಿಟ್ಟು ಅಲ್ಲೇ ಒಂದ್ ಪಕ್ಕದಲ್ಲಿ ಒಂದ್ ಟೀ ಅಂಗಡಿ ಐತೆ, ಅಲ್ಲೊಂದ್ ಟೀ ಕುಡ್ದು ತಿರ್ಗಾ ಗಾಡಿ ಬಾಡಿಗೆಗೆ ಸೆಟಪ್ ಆಗ್ಬೇಕು ಅಂದ್ರೆ ತಿರ್ಗಾ ಒಂದ್ 15-20 ನಿಮಿಷ, ಕರೆಕ್ಟ್ ಆಗಿ 9:30 10 ಗಂಟೆ ಹಿಂಗಾಗೋತದೆ. ಲವ್ ನಿಮ್ ಫ್ರೆಂಡ್ಸ್ ಎಲ್ಲ ನಡ್ಕೊಂಡ್ ಹೋಗ್ತಾರೆ, ನಿನ್ಗೆ ನಡ್ಕೊಂಡ್ ಹೋಗಕ್ ಆಗಲ್ಲ? ಏನ್ ಭಯನಾ? ನೀನ್ ಹೋಗ್ತೀನಿ ಅಂದ್ರೆ ನಾನ್ ಬಿಡಲ್ಲ ಬಿಡ ಮಗ್ನೆ. ಯಾವನ ಎತ್ಕೊಂಡ್ ಹೋಗ್ಬಿಡ್ತಾರೆ. ನೀನ್ ಬೆಳ್ಳಿಗೆ ಬೇರೆ ಇದೆಯಲ್ಲ, ತಲಿ ಬಾಚಿಲ್ವಾ? ಯಾಕೆ ಟೆನ್ಷನ್ ತಗಂತಿಂದ? ಪಪ್ಪ ನಂಗೆ ಎಲ್ಲ ಐತೆ, ನಾನು ಇದೀನಲ್ಲ ಮಗನೆ. ಪೌಡ್ರ್ ಹಾಕೊಂಡಿಲ್ಲ ಮತ್ತೆ ಏನೋ ಮಾಡಿದೆ. 7 ಗಂಟೆಯಿಂದ ಎದ್ದಿದೆಯಲ್ಲಿ. ಇವನ್ಗೆ ನಗಡಿ ಆಗ್ಬಿಟ್ಟೈತೆ. ಇವತ್ತೊಂದಿನ ಮನೇಲಿ ಇದ್ಬಿಡ್ರು ಅಂತಂದ್ರೆ, ಇಲ್ಲ ನನ್ಗೆ ಸ್ಕೂಲ್ ಅಂದ್ರೆ ಇಷ್ಟ, ಸ್ಕೂಲ್ ಎಲ್ಲ ಲೀವ್ ಹಾಕಕ್ ಆಗಲ್ಲ ಪಪ್ಪ, ನಾನು ಹೋಗ್ತೀನಿ ಅಂತ ಅವನೇ. ಅವಳು ಒಂದ್ 2-3 ದಿನ ಲೀವ್ ಹಾಕ್ಬಿಟ್ಟು ಇವತ್ತು ಅಲ್ಲಡೆ ಬಾ ಅಂಜಿ ಜಲ್ದಿ ಟೈಮು 2-3 ದಿನ ಲೀವ್ ಹಾಕ್ಬಿಟ್ಟು ಇವತ್ತು ಇವಳು ಸ್ಕೂಲ್ಗೆ ಹೋಗ್ತಾವಳೆ. ಕಡಿಮೆ ಆಯ್ತಾ? ಗೊಣ್ಣೆ ಹಂಗೆ ಐತೆ. ಇವ್ರನ್ನ ಇವಾಗ ಸ್ಕೂಲಿಗೆ ಬಿಟ್ಟಿದ್ದಾಯ್ತು. ಕಮ್ ಟು ದ ಟಾಪಿಕ್ ಬೈಕ್ ಟ್ಯಾಕ್ಸಿ. ಏನಪ್ಪಾ ವಿಚಾರ ಅಂದ್ರೆ ನೋಡ್ರಿ, ಬಂದ್ ಮಾಡೋರಾಗಿರ್ಬೋದು, ಬೈಕ್ ಟ್ಯಾಕ್ಸಿನ ಸ್ಟಾಪ್ ಮಾಡ್ಸೋರಾಗಿರ್ಬೋದು, ಅದನ್ನ ಕ್ವಶನ್ ಮಾಡ್ತಾ ಇರೋರಾಗಿರ್ಬೋದು, ಬಂದ್ಬಿಟ್ಟು ಆಟೋ ಡ್ರೈವರ್ ಗಳಿಗೆ ಪ್ರಶ್ನೆ ಮಾಡೋದು ತಪ್ಪಾಗುತ್ತೆ. ಯಾಕಂದ್ರೆ ನಾವು ಅವ್ರನ್ನ ಹಿಡ್ಕೊಂಡು ಕೇಳಿದ್ರೆ ನಮ್ನ ತಪ್ಪು ಅಂತಾರೆ. ಈಗ ಅವರು ಓಡಿಸೋದಂತೂ ಬಿಡಲಾಗರು. ಯಾರೇ ಆಗ್ಲಿ ಹೊಟ್ಟೆ ಪಾಡ್ಗೋಸ್ಕರ ಜನ ಕಳ್ತನೇನೆ ಮಾಡ್ತಾರಂತೆ. ಅಂತದ್ರಲ್ಲಿ ಅವಕಾಶ ಸಿಕ್ಕರೆ ದುಡಿಯಕ್ ನೋಡಲ್ವಾ? ನೋಡ್ತಾರೆ. ಅಷ್ಟೊಂದು ಬಂದ್ ಮಾಡ್ಲೇಬೇಕು, ಈ ಸರ್ವಿಸ್ ಸ್ಟಾಪ್ ಮಾಡ್ಬೇಕು ಅನ್ನೋ ಉದ್ದೇಶ ಇರೋರು ಸೀದಾ ಅಪ್ಲಿಕೇಶನ್, ಯಾರೋ ಈ ಕೋಟ್ಯಾಧೀಶ್ವರ ಕಳ್ಳನ ಮಕ್ಕಳು ಇದಾರಲ್ವಾ ಕಂಪನಿಯವರು, ಅವ್ರನ್ನ ಹೋಗ್ಬಿಟ್ಟು ಪ್ರಶ್ನೆ ಮಾಡ್ಬೇಕು. ಸರಿನಾ? ಅಲ್ಲಿ ಹೋಗಿ ಜಸ್ಟ್ ಸರ್ವಿಸ್ ಬಟನ್ ಆಫ್ ಮಾಡಿಸ್ಬಿಟ್ರೆ ಮುಗೀತು. ಅದ್ ಬಿಟ್ಬಿಟ್ಟು ಬಡಪಾಯಿಗಳು ಆಟೋ ಡ್ರೈವರ್ ಇನ್ನೊಬ್ಬ ಬೈಕ್ ಡ್ರೈವರ್ ಇಬ್ರು ಸೇರ್ಕೊಂಡು ಕಚಾಡ್ಕೊಂಡ್ ಕುತ್ಕೊಳ್ಳಂಗ್ ಮಾಡ್ಬಿಟ್ಟು ಅವ್ರ ನೆಮ್ಮದಿಯಾಗ ಅಲ್ಲಿ ಆಫೀಸಲ್ಲಿ ಕುತ್ಕೋತಾರೆ. ನಾವುಗಳು ಕಚಾಡೋದ್ರಲ್ಲಿ ಅದಿದೆ ಇಲ್ಲ. ನನಗ್ ತಿಳಿದಂಗೆ ಸದ್ಯಕ್ಕಂತೂ ಓಡಿಸ್ತಾ ಇಲ್ಲ, ಜಾಸ್ತಿ ಜನ ಓಡಿಸ್ತಾ ಇಲ್ಲ. ನಮ್ಗಂತೂ ಚೆನ್ನಾಗಿ ದುಡಿಮೆ ಆಗ್ತೈತೆ. ಬನ್ನಿ ದುಡ್ಕೊಂಡ್ಬಿಡೋಣ 2 ದಿನ 3 ದಿನ. ತಿರ್ಗಾ ಯಾವ ಬಾಳು ಅದೇ ಬಾಳು 5 ವರ್ಷದಿಂದ ನೋಡಿ ಸಾಕಾಗೋಗ್ಬಿಡೈತೆ. ಕಡಿಮೆ ಅಂದ್ರೂ 15 ದಿನದಿಂದ 30 ಬಾಡಿಗೆ ಹೊಡಿಯಕ್ಕಾಗಲ್ಲ. ಇವತ್ತು ಇನ್ಸೆಂಟಿವ್ ಇಲ್ಲ. ಮುಖ್ಯವಾಗಿ ಬೈಕ್ ರೈಡರ್ಗಳು ಕಡಿಮೆ ಇದಾರೆ. 30 ಬಾಡಿಗೆ ಇವತ್ತು ಹೊಡೆದು ಬಿಡೋಣ, ಪಕ್ಕ ಆಯ್ತದೆ ಗುರು. ನಿಜವಾಗ್ಲು ಒಂದ್ 2-3 ದಿನಾದ್ರೂ ನೆಮ್ಮದಿಯಾಗಿ ದುಡಿಯೋಣ. ಯಾಕೆ ಹೇಳಿ, ಈ ಹಿಡಿಯೋರು ರೂಲ್ಸ್ ರೆಗ್ಯುಲೇಷನ್ಸ್ ಗಳು ಮಾತಾಡೋರು ಇವರೆಲ್ಲಾರು ಅವ್ರದಷ್ಟೇ 1-3 ದಿನ 4 ದಿನ, ಆಮೇಲೆ ಸ್ಟಾಪ್ ಆಗಿ ಹೋಗ್ಬಿಡ್ತಾರೆ. ತಿರ್ಗಾ ಜಾಸ್ತಿ ಆಯ್ತವೆ. ಅವಾಗ ನಾವಿಲ್ಲಿ ಇದ್ದಿದ್ದೆ ಬಾಡಿಗೆ ಇಲ್ಲ ಅನ್ನೋದು. ಬಾಡಿಗೆ ಐತೆ ಹೊಡೆದ್ ಬಿಡೋಣ ಇವಾಗ. ಇಷ್ಟೇ ಬೈಕ್ ಟ್ಯಾಕ್ಸಿ ವಿಚಾರ. 4 ದಿನ ಪ್ರಚಾರ, ಆಮೇಲೆ ಏನು ಇಲ್ಲ ಸಮಾಚಾರ. ಸ್ಟೇ ಐತೆ ತಂದವ್ರೆ, ಓಡಿಸ್ಬಾರ್ದು ಆದ್ರೂ ಓಡಿಸ್ತೀರಿ. ಏನ್ರಿ ಕಿತ್ಕೊಳ್ತೀರ ನಮ್ದು? ಅರ್ಥ ಆಯ್ತು ಅನ್ಸುತ್ತೆ. ಏನ್ರಿ ಕಿತ್ಕೊಳ್ತೀರ ನಮ್ದು ಅಂತ ಅವ್ರ ಪಾಡಿಗೆ ಅವರು ಗಾಡಿ ಓಡಿಸ್. ಇದಕ್ಕೆ ಒಂದು ಗೈಡ್ ಲೈನ್ಸ್ ಅನ್ನೋದನ್ನ ಬಿಟ್ಟು ಕ್ಲೀನ್ ಆಗಿ ಅವ್ರ ಪಾಡಿಗೆ ಅವ್ರು ಓಡಿಸೋತಾರ, ನಮ್ಮ ಪಾಡಿಗೆ ನಾವು ಓಡಿಸೋತಾರ ಮಾಡಿದ್ರೆ ಚೆನ್ನಾಗಿರ್ತದೆ. ಅದ್ ಏನು ಒಂದು ಗೈಡ್ ಲೈನ್ಸ್ ಇಲ್ಲ. ಮನ್ಸಿಗೆ ಬಂದಾಗ ಹಿಡಿತಾರೆ, ಮನ್ಸಿಗೆ ಬಂದಾಗ. ಇವಾಗ ನ್ಯೂಸ್ ಗಳಲ್ಲೂ ಅಷ್ಟೇ, ಬೇಕಾದಾಗ ಬೈಕ್ ಟ್ಯಾಕ್ಸಿ ಪರವಾಗಿ ನ್ಯೂಸ್ ಗಳನ್ನ ವರದಿ ಮಾಡ್ತಾರೆ, ಬೇಡವಾದಾಗ ಈ ತರ ಅದ್ರ ಆಪೋಸಿಟ್ ಆಗಿ ವರದಿಗಳನ್ನ ಪ್ರಸಾರ ಮಾಡ್ತಾರೆ. ಇದಕ್ಕೆಲ್ಲ ಯಾರ್ ಕಾರಣ, ಏನ್ ಕತಿ? ಇವಾಗ ನೋಡ್ರಿ, ಎಲ್ಲಾರ್ಗು ಹಿಡ್ಕೊಂಡು ಫೈನ್ ಆಗ್ತಾ ಇದಾರೆ. ಓಕೆ, ಅವ್ರೇನೋ ಪಾಪ 1 ಲಕ್ಷ ರೂಪಾಯಿ 2 ಲಕ್ಷ ರೂಪಾಯಿ ಗಾಡಿ ಇಕ್ಕೊಂಡು ಗಾಡಿ ಓಡಿಸ್ತಾ ಇರೋರ್ನ ಅವ್ರನ್ನ ಹಿಡ್ಕೊಂಡು ಫೈನ್ ಆಗ್ತಾವ್ರೆ. ಈ ಕಂಪನಿಗಳು ಅನಧಿಕೃತ ಅಲ್ವಾ? ಅದು ಅನಧಿಕೃತ ಅಂತ ಇರೋದನ್ನ ಈ ಕಂಪನಿಗಳು ಏಕಾಏಕಿ ಬಿಟ್ಬಿಟ್ಟು ಅಪ್ಲಿಕೇಶನ್ ಅಲ್ಲೇ ಬಿಟ್ಟವ್ರಲ್ಲಪ್ಪ. ಈ ಕಂಪನಿಗಳಿಗೆ ಯಾರಪ್ಪ ಫೈನ್ ಹಾಕೋದು? ಇದು ನನ್ನ ಅಭಿಪ್ರಾಯ. ಓಕೆ, ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ರೆ ಹೆಂಗಪ್ಪ ಅಂದ್ರೆ ಅದು 6ಕ್ಕಿಂತ ಮೇಲೆ ಎಕ್ಕಲ್ಲ, 3ಕ್ಕಿಂತ ಕೆಳಗಡೆ ಇಳಿಯಲ್ಲ. ನಮ್ಗೂನು ವರ್ಷಾಂತರ ದಿನಗಳಿಂದ ನೋಡಿ ಸಾಕಾಗೋಗ್ಬಿಡೈತೆ. ಅವಾಗ ಪ್ರಚಾರಕ್ಕೆ ಬರ್ತದೆ, ಅವಾಗ ಫುಲ್ ಪೀಕಲ್ ಇರ್ತದೆ, ಆಮೇಲೆ ಸುಮ್ನೆ ಹಂಗೆ ಸೈಲೆಂಟ್ ಆಗೋಗುತ್ತೆ. ಆಮೇಲೆ ನೋಡಿದ್ರೆ ಪರ್ಮಿಷನ್ ಸಿಕ್ಬಿಟ್ಟೈತೆ ಅಂತಾರೆ, ಆಮೇಲೆ ನೋಡಿದ್ರೆ ಸಿಕ್ಕಿಲ್ಲ ಅಂತಾರೆ. ಲಾಸ್ಟ್ ಟೈಮ್ ಪರ್ಮಿಷನ್ ಸಿಕ್ತು ಅಂದ್ಬಿಟ್ಟು ಓಡಿಸ್ತಾ ಇದ್ರಿ ಎಲ್ಲಾರು. ಅದು ವಿಪರೀತ ಆಗೋಯ್ತು. ಇದ್ದಕ್ಕಿದ್ದಂಗೆ ಅನಧಿಕೃತ ಅಂದ್ಬಿಟ್ಟು ಎಲ್ಲಾರನು ಹಿಡ್ಕೊಂಡು ಫೈನ್ ಹಾಕ್ತಾವ್ರೆ. ಒಟ್ನಲ್ಲಿ ಈಗ ಸದ್ಯಕ್ಕೆ ನಮ್ಗೇನಪ್ಪಾ ಅಂದ್ರೆ ಬೈಕ್ ಟ್ಯಾಕ್ಸಿ ಇಷ್ಟೊಂದೆಲ್ಲ ಕಾಂಪಿಟೇಷನ್ ಇದೆ ನಮ್ಗೆ
ಹೆಂಗೆ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ನಿಮ್ಗೆಲ್ಲ ಗೊತ್ತಿರ್ಬೋದು, ನಾನು 7 ಬಾಡಿಗೆ 8 ಬಾಡಿಗೆ ಹೊಡಿಯಕ್ಕೆ ಪಿಚ್ಕಾರ್ ಎದೋಗ್ಬಿಡ್ತಾ ಇದ್ದೆ. ಅಂತದು ಇವತ್ತು ಟೈಮ್ ಎಷ್ಟಾಗೈತಪ್ಪ ಅಂದ್ರೆ ಇರಿ ತೋರಿಸ್ತೀನಿ. ಟೈಮು 12 ಗಂಟೆ ಆಗೈತೆ. 12 ಗಂಟೆ ಅಷ್ಟರಲ್ಲೇ 14 ಬಾಡಿಗೆ ಹೊಡೆದಿದ್ದೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮಗೆ ಬೈಕ್ ಟ್ಯಾಕ್ಸಿ ಇಲ್ಲ ಅಂದ್ರೆ ದುಡಿಮೆ ಇದೆ, ಇಲ್ಲ ಅಂದ್ರೆ ನಿಜವಾಗ್ಲೂ ದಿನಕ್ಕೆ 1000-1500 ರೂಪಾಯಿನೂ ಆಟೋ ಚಾಲಕರಿಗೆ ದುಡಿಯಕ್ ಆಗ್ತಾ ಇಲ್ಲ. ಈಗ ಇನ್ನೊಂದು ಪ್ರಶ್ನೆ, ಈ ಬೈಕ್ ಟ್ಯಾಕ್ಸಿ ಈ ತರ ಬಿಟ್ಬಿಟ್ರೆ ಒಂದು ಗೈಡ್ ಲೈನ್ಸ್ ಇಲ್ಲ, ಏನಿಲ್ಲ, ನಿಮ್ಮ ಹತ್ರ ಇರೋ ಗಾಡಿಗಳನ್ನೇ ತಗೊಂಡ್ ಬಂದು ಓಡಿಸಬಹುದು ಅಂತ ಅಪ್ಲಿಕೇಶನ್ ಅವರು ಹೇಳ್ತಾರೆ. ಇವಾಗ ಅದೇ ಅಪ್ಲಿಕೇಶನ್ ಗಳನ್ನ ನಂಬಿ ಸುಮಾರು ಜನ ಕ್ಯಾಬ್ ಡ್ರೈವರ್ಗಳು ಲಕ್ಷಾಂತರ ರೂಪಾಯಿ ಗಾಡಿಗಳನ್ನ ಹಾಕೊಂಡಿದ್ದಾರೆ. ಅಂದ್ರೆ 10-10.5 ಲಕ್ಷ ರೂಪಾಯಿ ಕ್ಯಾಬ್ ಹಾಕೊಂಡಿದ್ದಾರೆ. ಅದೆಷ್ಟೋ ಜನ 4 ಲಕ್ಷ ರೂಪಾಯಿ ಆಟೋಗಳನ್ನ ಹಾಕೊಂಡಿದ್ದಾರೆ. ಅವರೆಲ್ಲ ಏನ್ ಮಾಡ್ಬೇಕು? ಇವಾಗ ಇವ್ರನ್ನ ಪ್ರಶ್ನೆ ಮಾಡೋದಕ್ಕಿಂತ ಮುಖ್ಯವಾಗಿ ಈ ಅಗ್ರಿಗೇಟರ್ ಕಂಪನಿಗಳನ್ನ ಪ್ರಶ್ನೆ ಮಾಡ್ಬೇಕಾಗಿರೋದು ಎಲ್ಲಾರು. ಇವಾಗ ಇವ್ರಿಗೆಲ್ಲ ಫೈನ್ ಹಾಕಿದ್ರು, ಅವ್ರಿಗೆ ಯಾರು ಫೈನ್ ಹಾಕೋರು? ಅವ್ರಿಗೆಲ್ಲ ಹಾಕಕ್ಕಾಗಲ್ಲ. ಯಾಕೆ ಗೊತ್ತಾ? ಆಫೀಸ್ ಹತ್ರ ಹೋದ್ರೆ ಬೌನ್ಸರ್ಗಳಿದ್ದಾರೆ, ಅವ್ರ ಹತ್ರ ದುಡ್ಡು ಇದೆ, 3-4 ಫ್ಲೋರ್ ಆಫೀಸ್ ಇದೆ. ಕೇಳ್ಬೇಕಾಗಿರೋದು ಅವ್ರನ್ನ. ಇಲ್ಲಿ ರೋಡ್ ಅಲ್ಲಿ ಇರೋ ಆಟೋ ಚಾಲಕನೋ ಇನ್ನೊಬ್ಬನೋ ಅಲ್ಲ ಅನ್ನೋದು ನನ್ನ ಮನೋಭಾವನೆ. ಡ್ಯೂಟಿ ಅಂತೂ ಚೆನ್ನಾಗಿ ಬರ್ತೈತೆ ಅಣ್ಣ. ಬೈಕ್ ಟ್ಯಾಕ್ಸಿ ಇಲ್ಲ ಅಂದ್ರೆ ಡ್ಯೂಟಿ ಸೂಪರ್. ಕರ್ದ ಕಡೆ ಬರಲ್ಲ ಹಂಗೆ ಹಿಂಗೆ ಅಂತ ಅನ್ನೋರ್ಗೆಲ್ಲ ಈ 14 ಜನಗಳನ್ನ ಮನೆ ಕರ್ಕೊಂಡೋಗಿ ಪಿಕಪ್ ಮಾಡಿ ಅವ್ರು ಹೋಗ್ಬೇಕಾಗಿರೋ ಜಾಗಕ್ಕೆ ಸೇಫ್ ಆಗಿ ತಲುಪಿಸಿರೋದು ನಾನು. ಆಟೋ ಡ್ರೈವರ್ ಕರ್ದ ಕಡೆ ಬರಲ್ಲ ಅಂತ ಹೆಂಗಂತೀರಾ? ಬನ್ನಿ ಇನ್ನೂ ತಲುಪ್ಸೋಣ. ಕರಿಯೋದೇ ಬೇಡ, ಬುಕಿಂಗ್ ಮಾಡ್ಲಿ. ಮನೆಗೆ ಹೋಗಿ ಅವ್ರು ರೆಡಿ ಆಗ್ಬಿಟ್ಟು ಬರೋ ಗಂಟ ಕಾಯ್ದು ಇದ್ಬಿಟ್ಟು ತಗೊಂಡ್ ಹೋಗ್ಬಿಟ್ಟು ಅವ್ರನ್ನ ಸೇಫ್ ಆಗಿ ಸೇರೋ ಜಾಗ ತಲುಪಿಸ್ಬಿಡೋಣ. ಏನಂತೀರಾ? ನೋಡ್ಗುರು, ನಮ್ ಇಂದಿರಾನಗರ್ 100 ಫೀಟ್ ರೋಡ್ 6 ಮೈನ್ ಕ್ಲೋಸ್ ಆಗಿರೋದ್ರಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ನೋಡ್ರಿ, ಹಿಂಗ್ ಹೋಗ್ಬಿಟ್ಟು ಜಸ್ಟ್ ಅಲ್ಲಿ ಮುಂದ್ಗಡೆ ಲೆಫ್ಟ್ ಅಲ್ಲಿ ಪಿಕಪ್ ಇರೋದಾ, ಕಸ್ಟಮರ್ಗೆ ಫೋನ್ ಮಾಡಿದ್ರೆ ಏನಂತವ್ರೆ ಅಂತ ಹೇಳ್ತೀನಿ ರೀ. ಎಲ್ಲಾ ಕಸ್ಟಮರ್ಗಳು ಇದೇ ತರ ಇರಲ್ಲ. ಕೆಲವೊಂದು ಕಸ್ಟಮರ್ಗಳು ಇಲ್ಲಿ ನೋಡ್ರಿ, ತಿರ್ಗಾ ನಾನು ಅವರೇ ಹೇಳ್ತಾರೆ ನಮ್ಗೆ, ಮೇಡಮ್ ಕ್ಲೋಸ್ ಆಗಿದೆ, ಜಸ್ಟ್ ಅಲ್ಲಿ ಡೆಡ್ ಹ್ಯಾಂಡ್ ಬರ್ತೀನಿ, ಅಲ್ಲಿಂದ ಒಂದು 50 ಮೀಟರ್ ನೀವು ಹಂಗ್ ಬಂದ್ಬಿಟ್ಟು ಇಲ್ಲಿ ರೈಟ್ ಅಲ್ಲಿ ನಿಂತ್ಕೊಂತೀರಾ, ಅಲ್ಲೇ ಕಾರ್ನರ್ ಅಲ್ಲಿ ಇರ್ತೀನಿ ಅಂದ್ರೆ ಇಲ್ಲ ನೀವ್ ಒಂದ್ ಕೆಲಸ ಮಾಡಿ, 7th ಕ್ರಾಸ್ ಒಂದೇ ಓಪನ್ ಆಗಿರೋದು, ಹೋಗ್ಬಿಟ್ಟು ಊರ್ನೇ ಸುತ್ತ ಹಾಕೊಂಡ್ಬಿಟ್ಟು ಬಂದ್ಬಿಡಿ, ನಾನು ಪಿಕಪ್ ಜಾಗಕ್ಕೆ ಬಂದ್ಬಿಡಿ, ನಾನು ಕಾಯ್ತೀನಿ. ಒಟ್ನಲ್ಲಿ ನೀವು ಹೇಳೋ ಜಾಗಕ್ಕೆಲ್ಲ ಬರಕ್ ಆಗಲ್ಲ ಅನ್ನೋ ತರ ಮಾತುಗಳು ಮಾತಾಡ್ತಾರೆ. ಈ ನಮ್ ದರಿದ್ರಿಗೆ ಈ ಕ್ಲೋಸ್ ಆಗಿರೋ ರೋಡಲ್ಲೇ ಪಿಕಪ್ ಗಳು ಬರ್ತದೆ, ಡ್ರಾಪ್ ಗಳು ಬರ್ತದೆ. ಸರಿ ಹೋಗೋದ ಬಿಡಪ್ಪ, ಎಲ್ಲಿ ಸುತ್ತ ಆಡ್ಕೊಂಡು ಹೋಗೋದು, ಕ್ಯಾನ್ಸಲ್ ಮಾಡ್ಬಿಡೋಣ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಟ್ರೆ ನೋಡ್ಗುರು ಎಷ್ಟು ಅದಿರ್ಬೇಡ. ಇನ್ನು ಇದನ್ನು ಕ್ಲೋಸ್ ಆಗಿಲ್ಲ, ಅಷ್ಟು ಜಲ್ದಿ ರೈಡ್ ಕ್ಯಾನ್ಸಲ್ ಮಾಡವ್ರೆ. ಸುತ್ತ ಹಾಕೊಂಡು ಬಂದಿದ್ದೀನಿ ನಾನು ಊರ್ನೆಲ್ಲ. ಈ ತರ ಕಸ್ಟಮರ್ಗಳು, ಇದಕ್ಕೆಲ್ಲ ಯಾರು ಹೇಳ್ಬೇಕು? ಇಷ್ಟು ಕಷ್ಟ ಬಿದ್ಬಿಟ್ಟು ಅವ್ರಿಗೋಸ್ಕರ ರಿಸ್ಕ್ ತಗೊಂಡು ಸರಿ ಕಾಯ್ತಾ ಇರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹಿಂಗೆಲ್ಲ ಬಂದಿದ್ದೀನಿ. ರೋಡ್ ಕ್ಲೋಸ್ ಆಗೈತೆ, ಇನ್ನೇನ್ ಹಿಂಗ್ ಹೋಗ್ಬೇಕು, ಕ್ಯಾನ್ಸಲ್ ಮಾಡಕ್ಕವ್ರೆ. ಇವಾಗ ಫೋನ್ ಮಾಡ್ಬೇಕಂದ್ರು ಊಬರ್ದು ಬಂದ್ಬಿಟ್ಟು ಅವ್ರದ್ದು ನಂಬರ್ ಬರಲ್ಲ. ಇಲ್ಲಿ ನೋಡ್ಕೊಳ್ಳಿ, ಈ ಮಿಸ್ಟೇಕ್ಗಳು ಬಿಡಪ್ಪ, ಹೋಗ್ಬಿಡೋಣ ತೆಗಿ. ಯಾವ್ದನ ಒಂದು ಕಿತ್ತೋದ್ ಕಸ್ಟಮರ್ಗಳು ಇರ್ತಾರೆ. ಈ ತರ ಫೋನ್ ಮಾಡ್ಬಿಟ್ಟು ಹೇಳಿದೀನಿ ಕಾಯ್ತಾ ಇರ್ತೀನಿ ಬನ್ನಿ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡವ್ರೆ. ಎಷ್ಟು ಉರಿಯಲ್ಲ. ಬರೀ ಆಟೋ ಡ್ರೈವರ್ಗಳು ಮಾತ್ರ ಕ್ಯಾನ್ಸಲ್ ಮಾಡ್ತಾರಾ? ಕಸ್ಟಮರ್ಗಳು ಅವಮ್ಮ ಫೋನ್ ಮಾಡ್ಬಿಟ್ಟು ನಾನು ಅಲ್ಲಿದ್ದೆ, ಜಸ್ಟ್ 800 ಮೀಟರ್ ಪಿಕಪ್ ಇತ್ತು ಸರ್, ಇಲ್ಲ 7th ಕ್ರಾಸ್ ಮಾತ್ರ ಓಪನ್ ಆಗಿರೋದು, ನಾನು ಅಲ್ಲೆಲ್ಲ ಬರಕ್ಕಾಗಲ್ಲ. ಅಲ್ಲಿ ಪಕ್ಕದಲ್ಲಿ ನೀವು ನೋಡಿದ್ರಲ್ವಾ, ಅಲ್ಗೂ ಬರಕ್ಕಾಗಲ್ಲ ಅಣ್ಣ ನಮಸ್ಕಾರ, ಅಲ್ಗೂ ಬರಕ್ಕಾಗಲ್ಲ. ಒಂದ್ ಕೆಲಸ ಮಾಡಿ 7th ಕ್ರಾಸ್ ಇಂದ ಬನ್ನಿ, ಒಂದ್ ಸ್ವಲ್ಪ ಸುತ್ತಾಡ್ಕೊಂಡು ನಾನು ಕಾಯ್ತೀನಿ ಪರವಾಗಿಲ್ಲ ಅಂದ್ರು. ಅವ್ರಿಗೋಸ್ಕರ ತಿರ್ಗಾ ಇನ್ನೂ ಒಂದು 500 ಮೀಟರ್ ಜಾಸ್ತಿ, ಇನ್ನೂ ಅರ್ಧ ಕಿಲೋಮೀಟರ್ ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಸುತ್ತ ಹಾಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಫೋನ್ ನೋಡ್ತೀನಿ, ರೈಡೇ ಕ್ಯಾನ್ಸಲ್ ಮಾಡ್ಬಿಟ್ಟವಳೆ ಅವಮ್ಮ. ಈ ತರ ಇರ್ತಾರೆ ನೋಡ್ರಿ. ಇದೆಲ್ಲದರ ನಡುವೆ ನಮ್ಮನ್ನೆಲ್ಲ ಕಾಡುವ ಕಡೆಯ ಪ್ರಶ್ನೆ, 6 ತಿಂಗಳಿಗೋ 3 ತಿಂಗಳಿಗೋ ಅಲರ್ಟ್ ಆಗಿಬಿಟ್ಟು ಅಧಿಕಾರಿಗಳು ಸೀಜ್ ಮಾಡಿರೋಂಥ ಬೈಕ್ಗಳನ್ನೆಲ್ಲ ಅವ್ರಿಗೆ ಬಿಡಿಸ್ಕೊಡೋರು ಯಾರು? ಈ ಕಂಪನಿಯವರ? ಚಾನ್ಸೇ ಇಲ್ಲ. ಇಲ್ಲ ಇದ್ರ ಪರವಾಗಿ ಮಾತನಾಡೋದವ್ರ? ಚಾನ್ಸೇ ಇಲ್ಲ. ನಾವೇ ಬಿಡಿಸ್ಕೋಬೇಕು. ಬಡವ್ರ ಮಕ್ಕಳು ನಾವೇ ಹೋಗ್ಬಿಟ್ಟು ನಮ್ಮ ಗಾಡಿಗಳನ್ನ ಬಿಡಿಸ್ಕೋಬೇಕು, ಬೇರೆ ಗತಿನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ ಏನ್ ಹೇಳಕ್ ಬರ್ತಾ ಇದ್ದೀನಪ್ಪ ಅಂದ್ರೆ, ಇದು ಒಂದು ವ್ಯವಸ್ಥಿತವಾಗಿ ಒಂದು ಗೈಡ್ ಲೈನ್ ಸಮೇತ ಚಾಲ್ತಿಗೆ ಬರೋ ಗಂಟ ಯಾರನ್ನೂ ಇದನ್ನ ಮಾಡಕ್ ಹೋಗ್ಬಿಡ್ರಿ. ಇವಾಗೂನು ರೈಡರ್ಗಳು ಅನಧಿಕೃತ ಅನ್ನಿಸ್ತಾ ಇದಾರೆ ಹೊರತು ಕಂಪನಿಗಳ ಅನಧಿಕೃತ ಅಲ್ಲ ಅಂತ ನೋಡ್ರಿ. ಹಿಂಗೆ ಬನ್ನಿ ಹೇಳ್ತೀನಿ ರೀ. ಇವಾಗಾದ್ರೂ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರ, ಅನಧಿಕೃತವಾಗಿ ಸಿಟಿಯಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದಂತ ಗಾಡಿಗಳನ್ನೆಲ್ಲ RTO ಅಧಿಕಾರಿಗಳು ಸೀಸ್ ಮಾಡ್ತಿದ್ದಾರೆ ಅಂತ ನ್ಯೂಸ್ ವರದಿ ಬರ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ, ಈ ದುಡ್ಡಿರೋರು, ಆಮೇಲೆ ಗಣ್ಯ ವ್ಯಕ್ತಿಗಳು, ಜನಪ್ರತಿನಿಧಿಗಳು, ಇವ್ರ ಬುದ್ಧಿನೇ ಅಷ್ಟೇ, ಮಾಡೋದೆಲ್ಲ ಇವ್ರು ಮಾಡ್ಬಿಡ್ತಾರೆ, ಅದನ್ನ ತಂದು ಬಡವ್ರ ಬಾಯಿಗೆ ಒರೆಸ್ಬಿಡ್ತಾರೆ. ಅರ್ಥ ಆಯ್ತಾ? ಒಂದು ವ್ಯವಸ್ಥಿತವಾಗಿ ಬೈಕ್ ಟ್ಯಾಕ್ಸಿ ಚಾಲ್ತಿಗೆ ಬರೋ ಗಂಟನೂ ಯಾರು ಮಾಡಕ್ ಹೋಗ್ಬೇಡಿ. ಒಂದಲ್ಲ ಒಂದ್ ರೀತಿ ಕಷ್ಟ ಇದ್ದಿದೆ ಎಲ್ಲಾರ್ಗು, ಇಲ್ಲ ಅಂತ ಹೇಳಲ್ಲ. ಈಗ ನಮ್ಗೂನು ಎಷ್ಟು ಕಷ್ಟ ಇರುತ್ತೆ ಹೇಳಿ. ಇವತ್ತೊಂದು ದಿನ ಬಾಡಿಗೆಗಳು ಚೆನ್ನಾಗಿ ಬರ್ತೈತೆ ಅಂದ್ಬಿಟ್ಟು ಇಡೀ ನಮ್ಮ ಆಟೋ ಕಮ್ಯುನಿಟಿನೇ ಫುಲ್ ಖುಷಿ ಆಗವ್ರೆ. ಅಷ್ಟೊಂದು ವಿಪರೀತ. ಇಲ್ಲಿರೋರ್ಗಿಂತ ಹಿಂದಿಯವರು, ಪರ ರಾಜ್ಯದವರೇ ಜಾಸ್ತಿ ಮಾಡ್ತಾ ಇರೋದು ಬೈಕ್ ಟ್ಯಾಕ್ಸಿನ. ಒಂದು ಗೈಡ್ ಲೈನ್ ಸಮೇತ ಅದು ಬರೋ ಗಂಟನೂ ಯಾರನ್ನೂ ಮಾಡಕ್ ಹೋಗ್ಬೇಡಿ. ಒಳ್ಳೇದು ಅಲ್ಲ, ಅದು ನಿಮ್ಗೆ ಸೂಕ್ತನೂ ಅಲ್ಲ. ಇವಾಗ ಫೋನ್ ಮಾಡಿ, ಯಾರು ಬೇಕಾದ್ರೂ ಫೋನ್ ಮಾಡಿ,
ಯಾರು ಬರಲ್ಲ ಅಣ್ಣ. ನಿಮ್ ಗಾಡಿ ಬಿಡಿಸ್ಕೊಡಕ್ಕೆ ಆಗ್ಲಿ ಏನೇ ತೊಂದರೆಗಾಗ್ಲಿ ಯಾರು ಬರಲ್ಲ, ಕಂಪನಿಯವರು ಬರಲ್ಲ, ಯಾರು ಬರಲ್ಲ. ಅರ್ಥ ಮಾಡ್ಕೊಳ್ಳಿ, ಒಂದ್ ಗೈಡ್ ಲೈನ್ಸ್ ಬರೋ ಗಂಟ ಆದಷ್ಟು ತಾತ್ಕಾಲಿಕವಾಗಿ ಅದನ್ನ ಯಾರು ಮಾಡಕ್ ಹೋಗ್ಬೇಡಿ. ಸದ್ಯಕ್ಕ ಬೆಂಗಳೂರಲ್ಲಿ ಮಳೆ ಅಂತೂ ಸೂಪರ್ ಆಗಿ ಬರ್ತದೆ ನೋಡಿ. ಮಳೆ ಅಂತೂ ಮಸ್ತ್ ಆಗಿ ಬತ್ತೈತೆ. ಬನ್ನಿ ಮಳೆಯಲ್ಲಿ ಡ್ಯೂಟಿ ಮಾಡೋಣ. ಎಷ್ಟಾಯ್ತದ ನೋಡೋಣ ಇವತ್ತು ಡ್ಯೂಟಿಗಳು. 30 ಪಕ್ಕ ಹೊಡೆದು ಬಿಡ್ತೀನಿ ಗುರು ಅನ್ನಿಸ್ತೈತೆ. ಬರ್ರಪ್ಪ ಇವತ್ತಿನ ವಿಡಿಯೋದಲ್ಲಿ ಕಮ್ಸೆ ಕಮ್ ಅಂದ್ರೂ 4 ರಿಂದ 5 ನಿಮಿಷ ಬರೀ ಇದೇ ಪುಂಗಿದೀವಿ. ಇದಕ್ ಮೇಲೆ ಇದು ಮಾತಾಡ್ತಾ ಇದ್ರೆ ಕುಯ್ತಾನ್ ಕಣ್ಣು ಅಂತ ಪ್ರೋಗ್ರಾಮ್ ಆದಂಗೆ ಆಗೋತದೆ ಅಲ್ವಾ. ನಮ್ಗೆ ಯಾಕ ಸದ್ಯಕ್ಕೆ ಚೆನ್ನಾಗಿ ಬಾಡಿಗೆ ಬತ್ತಾವೆ, ಹೋಗೋಣ ದುಡಿಯೋಣ. ಏನಂತೀರಿ? ಬಡವಾ ನೀನು ಮುರುಗ್ದಂಗೆ ಇರುವಂತೆ. ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಹೋದ್ರೆ ನಾವು ಆಮೇಲೆ ಸೋಷಿಯಲ್ ಮೀಡಿಯಾ ಜರ್ನಲಿಸ್ಟ್ಗಳಾಗೋಯ್ತೀರಿ. ನಮಗ್ ನೋಡಿದ್ರೆ ತಲೆಯಲ್ಲಿ ಬೊಗ್ದು ತೆಗೆದ್ರು ಅಷ್ಟು ಬುದ್ಧಿ ಇಲ್ಲ. ಮಮ್ಮಿ ನಮ್ ಲಾಗು ನಮ್ ಜೀವನ ನೋಡ್ಕೊಂಡು ಇದು ಬಿಡವ. ಆಟೋ ಡ್ರೈವರ್ಗಳನ್ನು ಬುದ್ಧಿ ಕಲೀರಿ, ಜಾಗೃತರಾಗಿ. ನಾವೆಲ್ಲ ಕರೆದ ಕಡೆ ಬರ್ತಾ ಇದೀವಿ, ಜನಗಳು ಚೇಂಜ್ ಆಗಿಲ್ಲ ಅಷ್ಟೇ. ಇದಕ್ಕೇನಂತೀರಿ? ಜನಗಳು ನೀವು ಚೇಂಜ್ ಆಗ್ಬೇಕು. ಗೊತ್ತೋ ಗೊತ್ತಿಲ್ದೇನೋ ಗೊತ್ತಿರೋಷ್ಟು ಮಾತಾಡಿದೀನಿ, ಯಾಕಂದ್ರೆ ಇದೇ ನಾನು ಅನುಭವದ ಮಾತು. ಸದ್ಯಕ್ಕ ಬನ್ನಿ ಒಂದ್ ಟೀ ಕುಡ್ಕೊಂಡು ಡ್ಯೂಟಿ ಕಂಟಿನ್ಯೂ ಮಾಡೋಣ. ಚೆನ್ನಾಗಿ ಬೀಳ್ತಾವೆ, ರುಬ್ಬು ಬಿಡೋಣ. ನೋಡ್ರಿ ಮಳೆನೂ ಬತ್ತೈತೆ, ಅದ್ರ ಜೊತೆಲಿ ಬಿಸಿಲು ಹೊಡಿತೈತೆ. ಬನ್ನಿ ಹೋಗೋಣ, ರುಬ್ಬು ಬಿಡೋಣ. ತುಮಕೂರ ನಿಮ್ದು? ಸ್ಕೂಲ್ಗೆ ಹೋಗಲ್ಲ? ಯಾಕೆ? ರಜಾ ಕೊಟ್ಟಿದ್ದಾರೆ. ಯಾವ್ದು ಇವಾಗ ರಜಾ? ಏನಾಗೈತಿ ಇಲ್ಲಿ? ಹೌದಾ? ವ್ಯಾಪಾರ ಮಾಡ್ರಿ, ನಾನು ವ್ಯಾಪಾರಕ್ಕೆ ಹೋಗ್ತೀನಿ. ಬರ್ಲಾ? ಯಾವ್ದು ಇದಾ? ಅದೆಲ್ಲ ನಿನ್ಗೆ ಯಾಕೆ ಇವಾಗ? ಕೇಳು, ಏನು ಕೇಳ? ಏನಿದ್ ಬ್ಯಾಗು? ಎಷ್ಟಕ್ಕಿದೆಯಾ ದುಡ್ಡು? ಹೌದಾ? ಸರಿ ವ್ಯಾಪಾರ ಮಾಡು. ಬರ್ಲಾ? ನಾನು ಹೋಯ್ತೀನಿ, ಕೆಲಸ ಇಂಪಾರ್ಟೆಂಟು. ಬಾಯ್ ಬಾಯ್. ಅಣ್ಣ ಬನ್ನಿ, ನಿಮ್ಗೆ ಇವಾಗ ಒಂದು ಟ್ರಿಕ್ ಹೇಳ್ಕೊಡ್ತೀನಿ ನೋಡ್ರಿ. ಮಳೆ ಬರ್ತೈತೆ, ನಾನು ಇವಾಗ ಮೆಟ್ರೋ ಕೆಳಗಡೆ ಇದ್ದೀನಿ. ಸಿಕ್ಕಾಪಟ್ಟೆ ನಾವೇನು ಮಾಡ್ಬಿಡ್ತೀರಿ, ಜಾಸ್ತಿ ಗಾಡಿನ ತೊಳಿದೇ ಇರೋ ಟೈಮಲ್ಲಿ, ಅರ್ಥ ಆಯ್ತಾ, ಡೀಸೆಲ್ ಹೊಡೆದಾಗ ಗಾಡಿ ಗಲೀಜಾಗಿದ್ದಾಗ ನಾವೇನು ಮಾಡ್ಬಿಡ್ತೀರಿ, ತೊಳೆಯಲ್ಲ ಜಾಸ್ತಿ. ಅವಾಗೇನು ಮಾಡ್ಬಿಡ್ಬೇಕು, ಈ ಥರ ಯಾವ್ದಾನ ಒಂದು ಬಟ್ಟೆ ಇರುತ್ತೆ ಗೊತ್ತಾ, ಅದನ್ನ ತಗೊಂಬಿಟ್ಟು ಚೆನ್ನಾಗಿ ಟಾಪ್ನ ನೋಡ್ರಿ ಹಿಂಗೆ ಎಲ್ಲ ಈ ಕಾಗೆ ಗೀಗೆಗಳೆಲ್ಲ ಏನೇನೋ ನೋಡ್ರಿ ಎಷ್ಟು ಗಲೀಜ್ ಐತೆ. ಹಿಂಗೆ ಉಚ್ಚಿಬಿಟ್ಟು ಮಳೆಯಲ್ಲಿ ಓಡಿಸ್ಬಿಡ್ಬೇಕು ಒಂದು 1/2 ಅವರ್ 1 ಅವರ್. ಫುಲ್ ಕ್ಲೀನ್ಗೆ ಹಾಕ್ಬಿಡ್ತಾನೆ ಟಾಪು, ಅಷ್ಟೇ ಮ್ಯಾಟ್ರು. ಹಿಂಗೈತೆ ಐಡಿಯಾ ಅಲ್ವಣ್ಣ? ಹಿಂಗೆ ನೋಡ್ರಿ, ಏನಾನ ಖಾಲಿ ಇರೋ ಜಾಗದಲ್ಲಿ ಈ ಥರ, ಅಂದರೆ ಮೇಲ್ಗಡೆ ಮಳೆ ಬರ್ತಾ ಇರ್ಬೇಕಾದ್ರೆ ಮೇಲ್ಗಡೆ ಏನಾದರೂ ಇರೋ ಟೈಮಲ್ಲಿ ಈ ಥರ ಕ್ಲೀನಾಗಿ ಒಂದು ಬಟ್ಟೆ ಎತ್ಕೊಂಡು ಬಿಟ್ಬಿಟ್ಟು ಆರಾಮಾಗಿ ಗಾಡೀಲಿ ಕುತ್ಕೊಂಡು ಓಡಿಸ್ಬಿಟ್ರೆ ಟಾಪು ಅದ್ರ ಪಾಡಿಗದು ಕ್ಲೀನ್ ಆಯ್ತಾ ಇರುತ್ತೆ. ಯಾವಾಗಲೂ ಟಾಪ್ನ ಗಲೀಜ್ ಮಾಡ್ಕೊಂಡಿರ್ತಾರೆ ನೋಡ್ರಿ. ಆ ಆಟೋ ಡ್ರೈವರ್ಗಳಿಗೆ ಈ ವಿಡಿಯೋನ ಶೇರ್ ಮಾಡ್ರಿ. ಇಲ್ಲಿ ಗಂಟ ಯಾರನ್ನ ನೋಡ್ತಾ ಇದ್ರಿ. ಪ್ರಾಬ್ಲಮ್ಗಳು ಮಾತಾಡ್ತಾ ಹೋದ್ರೆ 100 ಇರ್ತವೆ. ಸದ್ಯಕ್ಕ ನಾವು ಗ್ಯಾಸ್ ಹಾಕಿಸ್ಕೊಬಿಡವ, ಇತ್ಕೊಳಪ್ಪ. ನೀನೇ ಬಂದ್ಬಿಟ್ಟು ಹಿಂಗಂದಲ್ಲ ಮರಯ. ಯಾವ್ದು ಬರ್ತದ ಯಾವ್ದು ಬಿಡ್ತದ, ಕ್ಯಾಮ್ರಾ ಅಂತೂ ನಮ್ಗೆ ಅಂಟ್ಕೊಂಡೇ ಇರ್ತದೆ ಎನಿ ಟೈಮು. ಅಲ್ಲ ಗುರು, ಗ್ಯಾಸ್ ರೇಟ್ ಒಂದು 50 ರೂಪಾಯಿನ ಮಾಡಿದ್ರೆ ಚೆನ್ನಾಗಿರುತ್ತೆ. 67 ರೂಪಾಯಿ ಐತೆ, ಏನು ವರ್ಕೌಟ್ ಇಲ್ಲ. ಅಣ್ಣ ಬಾತ್ರೂಮಲ್ಲಿ ಬಕೆಟ್ ಐತಾ? ಏನು ಮಳೆ ಬರ್ತದೆ ಅಂದ್ಬಿಟ್ಟು ಬಟ್ಟೆಲಿ ಉಜ್ಬಿಟ್ಟೆ. ನನ್ನ ಮಗನ್ ನೋಡಿದ್ರೆ ಎಲ್ಲ ಹಂಗಂಗೆ ಐತೆ. ಬನ್ನಿ ಗ್ಯಾಸ್ ಹಾಕೊಂಡಿದ್ದಾಯ್ತು, ಪುನಃ ಡ್ಯೂಟಿ ಮಾಡೋಣ. ಚೆನ್ನಾಗಿ ಬತ್ತಾವೆ ಡ್ಯೂಟಿಗಳು ಗುರು. ನೋಡ್ ಗುರು, ಇಂಥ ಪೀಕ್ ಅವರ್ ಟೈಮಲ್ಲಿ ನಮ್ಮ 100 ಫೀಟ್ ರೋಡು ಈ ರೇಂಜಿಗೆ ಖಾಲಿ ಐತೆ ಅಂದ್ರೆ ನಿಜಾಗ್ಲೂ ಇದು ಇಡೀ ಇಂದ್ರಾನಗರನೇ ಖುಷಿ ಪಡುವಂತ ವಿಚಾರನೇ. ಅನ್ನೋ ಗ್ಯಾಪ್ ಅಲ್ಲಿ ಆಪೋಸಿಟ್ ಅಲ್ಲಿ ನೋಡ್ರಪ್ಪ, ಫುಲ್ ಅಲ್ಲಿಂದ ಎಲ್ಲ ಜಾಮ್ ಆಗಿ ಹೋಗ್ಬಿಟ್ಟೈತೆ. ತಳ್ಳಿ ನೋಡ್ರಿ. ಸ್ಟಾರ್ಟ್ ಆಗ್ತೈತಾ? ಸ್ಟಾರ್ಟ್ ಆಗ್ಬಿಡ್ತಪ್ಪ. ಎಲ್ಲಾರು ಸೇರ್ಕೊಂಡು ಪ್ರಜಾಕ್ಯ ಏನಣ್ಣ ಎಲ್ಲ ಗಾಡಿಗಳಿಗೂ ಟಚ್ ಮಾಡ್ಬಿಟ್ಬಿಟ್ಟವ್ರೆ. ಒಂದು ಸೈಡಿಂದ ಇದು ನನ್ನ ಗಾಡಿಗೂ ಟಚ್ಚು ಎಂಥ ಜಾಗದಲ್ಲಿ ಬಂದ್ಬಿಟ್ಟು ಆಪಾಗೈತೆ ನೋಡ್ರಿ ಅದು. ಏನ್ ಗುರು, ಕಸ್ಟಮರ್ಗಳು ಇಂಥ ಖಾಲಿ ರೋಡಲ್ಲಿ ಬಂದ್ಬಿಟ್ಟು ನಿಂತ್ಕೊಂಡ್ರೆ ಇಲ್ಲೋಡಿ, ಇಲ್ಲಿ 3-4 ನಿಮಿಷ ವೇಟ್ ಮಾಡಿದ್ರು ಇವಾಗ ಕಮಿಂಗ್ ಅಂತ ಹಾಕವ್ರು ನೋಡಪ್ಪ. ಇನ್ನೊಂದು 15 ನಿಮಿಷ ಹಾಕ್ತಾರೆ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಕಮೆಂಟ್ ಹಾಕ್ತಾರೆ, ಆಟೋದವ್ರು ಕರೆದಿದ್ದ ಕಡೆ ಬರಲ್ಲ ಅಂತ. ಕಸ್ಟಮರ್ಗಳು ಜಲ್ದಿ ಮನೆ ಬಿಟ್ಟು ಈಚೆಗೆ ಬರಲ್ಲ. ಇದನ್ನೆಲ್ಲ ಸಂಭಾಳಿಸ್ಕೊಂಡು ಹೋಯ್ತೀರಿ ನಾವು. ನೋಡ್ರಿ ಇಷ್ಟೊತ್ತಾಯ್ತು ಬಂದ್ಬಿಟ್ಟು, ಕರೆಕ್ಟಾಗಿ ಒಂದು 4 ನಿಮಿಷ ಮೇಲೆ ಆಗೈತಿ, ಇನ್ನೂ ಬಂದಿಲ್ಲ. ಇವಾಗ ಕಮಿಂಗ್ ಅಂತ ಅವಳ ಅಮ್ಮ ಇವಾಗ ಕಮಿಂಗ್ ಅಂತ ಅವಳೆ. ಯಾವಾಗ ಬರ್ತಾಳ ಏನ್ ಕತೆನೋ ಅವ್ರಿಗೆ ಗೊತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಕಮೆಂಟ್ಗಳು ಹಾಕ್ತಾರೆ, ಆಟೋದವ್ರು ಕರೆದಿದ್ದ ಕಡೆ ಬರಲ್ಲ, ಕಸ್ಟಮರ್ಗಳು ಜಲ್ದಿ ಮನೆ ಬಿಟ್ಟು ಈಚೆಗೆ ಬರಲ್ಲ, ನಮ್ಮನ್ನ ಕಾಯಿಸ್ತಾರೆ. ಡೇಟಿವ್ ಪೀಪಲ್ ಅಲ್ಲ ಗುರು. ಚೆನ್ನಾಗಿ ಬಾಡಿಗೆ ಬರ್ತಾವೆ ಹೊಡಿಯೋಣ ಅಂತಂದ್ರೆ ಇಂದ್ರಾನಗರ್, ನಮ್ಮ ಇಂದ್ರಾನಗರಲ್ಲಿ ಇಲ್ಲೋಡ್ರಿ, ಇಲ್ಲಿ ಇದು ರೆಡ್ ಲೈನು. ಎಲ್ಲಾನ ಹೋಗ್ಗುರು ಫುಲ್ಲು ಜಾಮು, ಎಲ್ಲ ಫುಲ್ ರೆಡ್ ಅಂಡ್ ರೆಡ್ ಆಗ್ಬಿಟ್ಟೈತೆ ನೋಡ್ರಿ. ಫುಲ್ ಎಲ್ಲಾ ರೋಡ್ಗಳು ಸಂದಿ ಗಲ್ಲಿನೂ ಅಷ್ಟೇ. ಇಲ್ಲೋಡ್ರಿ ಇದು ಇಷ್ಟು ಜಾಮು ನೋಡ್ರಿ. ಇದಂತೂ ಫುಲ್ ರೆಡ್ ಕಾಣಿಸ್ತಿತಾ? ಈ ಕಡೆ ಬರ್ರಿ, ಆ ಕಡೆ ಎಲ್ಲ ಹೋಗೋದೇ ಇಲ್ಲ ನಾವುಗಳು. ಇಲ್ಲಿ ನೋಡ್ರಿ 100 ಫೀಟ್ ರೋಡ್ ಅಂತೂ ಇಲ್ಲಿಂದ ಹಿಡ್ಕೊಂಡು ನೋಡ್ರಿ 7th ಮೈನ್ ಗಂಟ ಜಾಮ್ ಆಗಿ ಹೋಗ್ಬಿಡಿ. ಎಲ್ಲ ಫುಲ್ ಜಾಮು.
ಕಡ್ಲೆ ಸಿಕ್ತು ಒಂದಲ್ಲೇ ಉದ್ರೋಯ್ತು ನಂಗೆ ಆಯ್ತು ಇವತ್ತು ಹಣೆ ಬರ ಮಚ್ಚ ಬೈಕ್ ಟ್ಯಾಕ್ಸಿ ಬೇರೆ ಇಲ್ಲ ಚೆಚ್ಚಾಕ್ಬಿಟ್ಟಿದೇನು ಬಿಡ ನೀವು ನಾರ್ಮಲ್ ಆಗಿ ಹೆವಿ ಪ್ಲೇಯರ್ಗಳು ಬಲೆ ಯಾರೋ ಅಕ್ಕಿಗಳು ಇನ್ ಈ ತರ ಎಲ್ಲ ಆಪರ್ಚುನಿಟಿ ಸಿಕ್ಬಿಟ್ರೆ ಬೇರೆ ತರಾನೇ ಬಾಡಿಗೆ ಮೂಗುರು ಸಿಕ್ಕಾಪಟ್ಟೆ ಜಾಮ್ ಹೆಂಗಾಗೋಯ್ತು ಅಂದ್ರೆ ಇದು ಇವತ್ತು ಕಡ್ಲೆ ಸಿಕ್ತು ಬಾಯಲ್ಲಿ ಒಂದ್ 2 ಹಲ್ಲು ಉದ್ರ ಹೋಗ್ಬಿಡೈತೆ ಯಾರು ಪಕ್ಕ ಹಾಕ್ತೀನಿ ಇದು ಗುರು ಎಷ್ಟು ದಿನ ಆಗೋಯ್ತು ಮಚ್ಚ ನಾನು 30 ಬಾಡಿಗೆ ಹೊಡೆದು 2,000 ನೋಡಿ ಇವತ್ತು ನಿಜಾಗ್ಲೂ ಬೈಕ್ ಟ್ಯಾಕ್ಸಿಯಿಂದ ಈ ರೇಂಜ್ ಕಾಂಪಿಟೇಷನ್ ಐತೆ ಆಟೋಗೆ ಅಂದ್ಬಿಟ್ಟು ಇವತ್ತೇ ಗೊತ್ತಾಗಿದ್ದು ನನಗೆ ಬೆಳಗ್ಗೆಯಿಂದ ಅದೇ ಪ್ರೋಗ್ರಾಮ್ ಇವತ್ತು ನಾಳೆ ನಿಂದೆ ಹಾಕೋದು ಇದ್ರಲ್ಲಿ ಲಾಸ್ಟ್ ಪ್ರೋಗ್ರಾಮ್ ಒಟ್ನಲ್ಲಿ ಡೈಲಿ ಸುಮಾರು ವರ್ಷಗಳಿಂದ ಇವತ್ತು ಬಾಡಿಗೆ ಪರವಾಗಿಲ್ಲ ತಾನೆ ಓಕೆ ಸಿಗ್ನಲ್ ಬಿಡ್ತು ಬರಾನೆ ಅಪ್ಪ ಗುರು ನಿಜಾಗ್ಲೂ ನನಗೆ ಗೊತ್ತಿರಂಗೆ ಒಂದು 8 ತಿಂಗಳು 1 ವರ್ಷದಿಂದ 30 ಬಾಡಿಗೆ ಹೊಡೆದೇ ಇರ್ಲಿಲ್ಲ ನಾನು 2,000 ರೂಪಾಯಿನೂ ದುಡ್ದಿರ್ಲಿಲ್ಲ ನೋಡ್ರಿ ಇವತ್ತು 2,000 ರೂಪಾಯಿ 30 ಬಾಡಿಗೆ ಕಂಪ್ಲೀಟ್ ಮಾಡಿದೀನಿ ಗುರು ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು ಇದೇನ್ ನನ್ಸಾನಾಗ ಆಗೋಗ್ಬಿಡೈತೆ ನನ್ಗೇನೆ ದಯವಿಟ್ಟು ನಮ್ ಕನ್ನಡಿಗರು ಅರ್ಥ ಮಾಡ್ಕೊಳ್ಳಿ ಆಟೋ ಚಾಲಕರಿಗೆ ಸಪೋರ್ಟ್ ಮಾಡಿ ಬೈಕ್ ಟ್ಯಾಕ್ಸಿಲಿ ಕನ್ನಡದವ್ರಿಗಿಂತ ಬೇರೆ ಬೇರೆ ಸ್ಟೇಟ್ ಅವರು ಪರಭಾಷಿಗರು ಹಿಂದಿ ಅವರು ಸಿಕ್ಕಾಪಟ್ಟೆ ಇದ್ದಾರೆ ದಯವಿಟ್ಟು ಒಂದು ವ್ಯವಸ್ಥೆ ಮಾಡೋ ಗಂಟಾನು ಅದಕ್ಕೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಒಂದು ಗೈಡ್ ಲೈನ್ಸ್ ಬರೋ ಗಂಟಾನು ಸರ್ಕಾರದ ಕಡೆಯಿಂದ ಒಂದು ವ್ಯವಸ್ಥೆ ಆಗೋ ಗಂಟಾನು ದಯವಿಟ್ಟು ಯಾರನ್ನು ಬೈಕ್ ಟ್ಯಾಕ್ಸಿ ಮಾಡಬೇಡ್ರಪ್ಪ ನಿಜಾಗ್ಲೂ ಎಲ್ಲಾರು ಮನೆ ಪರಿಸ್ಥಿತಿಗೋಸ್ಕರನೇ ದುಡಿಯೋದು ಅದ್ರಲ್ಲಿ ಇನ್ನೊಂದು ಮಾತಿಲ್ಲ ಹಂಗನ್ಬಿಟ್ಟು ಪಾರ್ಟ್ ಟೈಮು ಅದು ಇದೆಲ್ಲ ಮಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗೋಯ್ತು ಇವತ್ತು ಗೊತ್ತಾಯ್ತು ನನಗೆ ನಮ್ಗೆ ಯಾಕೆ ಬಾಡಿಗೆಗಳು ತೀರಾ ಕಡಿಮೆ ಆಗಿದ್ದು ಹಣ ನಾನು ನಿಜಾಗ್ಲೂ ಆ ತರ ನನ್ಗೆ ಸತ್ಯಾಕನೂ ಮನ್ಸು ಬರ್ತಾ ಇಲ್ಲ ಸುಮಾರು ದಿನಗಳಿಂದ 1,500 ರೂಪಾಯಿ ದುಡಿಬೇಕಂದ್ರೂ ಪರ್ಬಾರ್ದು ನಾಯಿ ಪಾಡ್ ಪಟ್ಬಿಟ್ಟಿದೀನಿ ರೋಡಲ್ಲಿ ಇವತ್ತು ಸಿಂಪಲ್ ಆಗಿ ನಾರ್ಮಲ್ ಆಗಿ ನಾನು ಹೆಂಗ್ ದುಡಿಬೇಕು ಅಂದ್ರೆ ಒಂದು ಸುಮಾರು ಒಂದು ವರ್ಷ 2 ವರ್ಷ ಹಿಂದೆ ನಾನು ಹೆಂಗೆ ನಾರ್ಮಲ್ ಆಗಿ ಬಂದ್ಬಿಟ್ಟು ಒಂದು ಡ್ಯೂಟಿ ತರ ಮಾಡ್ಕೊಂಡು ಹೊಟ್ಟೆಗೆ ಬಟ್ರೆ ಮಾಡ್ಕೊಂಡು ಹೋಗ್ತಾ ಇದ್ನೋ ಆ ತರ ಮಾಡಿದೀನಿ ತುಂಬಾ ಖುಷಿ ಆಗೋಯ್ತು ಆದಷ್ಟು ಬೈಕ್ ಟ್ಯಾಕ್ಸಿನ ನಮ್ಮ ಕನ್ನಡದವರು ನೀವುಗಳು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಸಪೋರ್ಟ್ ಮಾಡಲ್ಲ ನೀವುಗಳು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಒಂದು ವ್ಯವಸ್ಥಿತವಾಗಿ ಅದಕ್ಕೊಂದು ಗೈಡ್ ಲೈನ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಬರೋ ಗಂಟ ಬೈಕ್ ಟ್ಯಾಕ್ಸಿ ಮಾಡಕ್ ಹೋಗ್ಬೇಡಿ ಸದ್ಯಕ್ಕೆ ನಾನಂತೂ ಐ ಆಮ್ ಹ್ಯಾಪಿ ಗುರು ಇವತ್ತು ನಾನಂತೂ ಸದ್ಯಕ್ಕೆ ತುಂಬಾ ಖುಷಿ ಆಯ್ತು ಗುರು ಮನೆಗೆ ಹೊಂಟೋಯ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಫೈನಲಿ 30 ಬಾಡಿಗೆ ಹೊಡೆದ್ಬಿಟ್ಟೆ 2,000 ರೂಪಾಯಿ ಕೂಡ ಮಾಡ್ಬಿಟ್ಟೆ ಅದು 1 ವರ್ಷ ನಿಮ್ಗೆ ಹೇಳಕ್ ಇಷ್ಟಪಡೋದು ಅಷ್ಟೇ ಕ್ವಶನ್ ಮಾಡೋರು ಯಾರೇ ಇದ್ರು ಹೋಗ್ಬಿಟ್ಟು ಕ್ವಶನ್ ದ ಅಗ್ರಿಗೇಟರ್ ಅಪ್ಲಿಕೇಶನ್ ಓನರ್ಸ್ ಆ ಆಫೀಸ್ಗಳಲ್ಲಿ ಇರುವಂತಹ ಈ ಅಗ್ರಿಗೇಟರ್ ಕಂಪನಿಗಳನ್ನ ಪ್ರಶ್ನೆ ಮಾಡ್ರಿ ಅವ್ರನ್ನ ನಿಲ್ಸಕ್ ನೋಡ್ರಿ ಸುಮ್ನೆ ರೋಡಲ್ಲಿ ಹಿಡ್ಕೊಂಡು ಕನ್ನಡದವ್ರಿಗೆ ಬಡವ್ರ ಮಕ್ಕಳಿಗೆ ಕಾಟ ಕೊಡಬೇಡಿ ಅಂತ ಹೇಳಕ್ ಬಯಸ್ತೀನಿ ಆನಂದ ಪರಮಾನಂದ 30 ಡ್ಯೂಟಿ ಮುಗಿಸ್ಕೊಂಡು 2,000 ಜೋಬಗ್ ಬಿಟ್ಕೊಂಡು ಮನೆಗೆ ಬಂದ ಅಂತ ಸಾಂಗ್ ಆಡ್ತಾಳೆ ನಮ್ಮ ಅವ್ವ ಇವಾಗ ಓಕೆನಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಇದಾಗಿತ್ತು ಇವತ್ತಿನ ವಿಡಿಯೋ